ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಎಲ್ಲರೂ ಈಗ ಕಾಯ್ತಿರೋದು ಒಂದೇ ವಿಷಯಕ್ಕೆ, ಅದೇ ನಮ್ಮ ಡಿ ಬಾಸ್ ಅವರ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇದೇ 11ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಿನ್ನೆಷ್ಟೇ ಒಂದು ಪ್ರೆಸ್ ಮೀಟ್ ಕೂಡ ಆಗಿತ್ತು. ಆ ಪ್ರೆಸ್ ಮೀಟ್ ಅಲ್ಲಿ ಏನೆಲ್ಲ ಆಯ್ತು, ಸಾಕಷ್ಟು ವಿಷಯಗಳನ್ನ ಈಗ ಚರ್ಚೆ ಮಾಡೋಣ. ಹೌದು, ಡಿ ಬಾಸ್ ಅವರ ಡೆವಿಲ್ ಸಿನಿಮಾ ಈಗ ರಿಲೀಸ್ ಆಗ್ತಿದೆ. ಇನ್ನೇನು ಕ್ಷಣಗಣನೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು ಈ ಒಂದು ಸಿನಿಮಾ ರಿಲೀಸ್ ಆಗೋಕೆ. ಅವರ ಸೆಲೆಬ್ರಿಟಿಗಳು ಅಂದ್ರೆ ದರ್ಶನ್ ಅವರ ಸೆಲೆಬ್ರಿಟಿಗಳು ಕಾಯ್ತಾ ಇರೋದು ಈ ಒಂದು ವಿಷಯಕ್ಕೇನೆ. ಹಾಗಾಗಿ ಈ ಒಂದು ಸಿನಿಮಾದ ಕ್ರೇಜ್ ಎಷ್ಟಿದೆ, ಆಮೇಲೆ ಯಾರೆಲ್ಲ ಈ ಒಂದು ಸಿನಿಮಾಕ್ಕೆ ವೇಟಿಂಗ್ ಮಾಡ್ತಿದ್ದಾರೆ, ಆ ಸಿನಿಮಾ ಚಿತ್ರತಂಡ ಏನೆಲ್ಲ ತಯಾರಿಗಳನ್ನ ನಡೆಸಿದೆ, ಇವೆಲ್ಲ ನೀವು ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆಗಳಾಯ್ತು. ಈ ವಿಷಯ ನೋಡೋದಾದ್ರೆ, ಡೆವಿಲ್ ಸಿನಿಮಾ ದರ್ಶನ್ ಅವರ ಪಾಲಿಗೆ ಒಂಥರ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಸಿನಿಮಾದಲ್ಲಿ ಪ್ರತಿಯೊಂದು ಆಗಿರ್ಬೋದು, ಅಥವಾ ಒಂದು ನಾಯಕನ ಪಾತ್ರ ಆಗಿರ್ಬೋದು, ಹೀರೋ ಆಗಿ ದರ್ಶನ್ ಅವರು ಕಾಣಿಸ್ಕೊಳ್ತಾರೆ. ಆಮೇಲೆ ಕೆಲವೊಂದು ಸನ್ನಿವೇಶಗಳಲ್ಲಿ ಈಗ ಎಷ್ಟೋ ಸಿನಿಮಾಗಳಲ್ಲಷ್ಟು ದರ್ಶನ್ ಅವರು ತಮ್ಮ ಪಾತ್ರವನ್ನ ತುಂಬಾ ಚೆನ್ನಾಗಿ ನಿಭಾಯಿಸ್ತಾರೆ. ಈಗ ಒಂದು ಪೋಷಕ ನಟನಾದ್ರೂ ಪರವಾಗಿಲ್ಲ, ವಿಲನ್ ಆದ್ರೂ ಪರವಾಗಿಲ್ಲ, ವಿಲನ್ ಅಂತ ಕ್ಯಾರೆಕ್ಟರ್ ಕೊಟ್ಟರೆ ದರ್ಶನ್ ಅವರು ಅದನ್ನು ತಿಂದಾಕ್ ಬಿಡ್ತಾರೆ ಅಂತಾನೆ ಹೇಳ್ತಾರೆ. ಯಾಕಂದ್ರೆ ಕುರುಕ್ಷೇತ್ರದಲ್ಲೇ ಗೊತ್ತಾಗಿದೆ, ದುರ್ಯೋಧನನ ಪಾತ್ರವನ್ನ ತುಂಬಾ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಯಾವ ಒಂದು ಸಿನಿಮಾದಲ್ಲಿ, ಈಗ ಮೆಜೆಸ್ಟಿಕ್ ಸಿನಿಮಾದಲ್ಲೂ ಆಗ್ಬೋದು, ಸಾಕಷ್ಟು ಸಿನಿಮಾಗಳಲ್ಲಿ ಅವರು ವಿಲನ್ ಆಗಿ ಕಾಣಿಸ್ಕೊಳ್ಳೋದು ಸಾಕಷ್ಟು ಜನಕ್ಕೆ ಇಷ್ಟ ಆಗ್ತಾ ಇದೆ. ಆಮೇಲೆ ಅವರ ಸೆಲೆಬ್ರಿಟಿ ಅಂದ್ರೆ ಅವರ ಫ್ಯಾನ್ಸ್ ಆಗಿರ್ಬೋದು, ಅವರ ಅಭಿಮಾನಿಗಳಿಗೆ ದರ್ಶನ್ ಅವರ ವಿಲನ್ ರೀತಿಯಲ್ಲೇ ನೋಡೋಕೆ ಇಷ್ಟ ಆಗುತ್ತೆ. ಈಗ ಸದ್ಯಕ್ಕೆ ಅವರು ಜೈಲಲ್ಲಿ ಇದ್ದಾರೆ. ಜೈಲಲ್ಲಿ ಸಾಕಷ್ಟು ಕೆಲವೊಂದು ವಿಷಯಗಳು ಈಗ ಚರ್ಚೆಗೆ ಒಂದು ರೂಮರ್ಸ್ ಅಂತಾನೆ ಹೇಳ್ಬೋದು. ಕೆಲವೊಂದು ವಿಷಯಗಳಲ್ಲಿ ಅವರು ಮಾತಾಡೋಕೆ ಸಿಗ್ತಾ ಇಲ್ಲ, ಮೀಡಿಯಾಕ್ಕೂ ಸಿಗ್ತಾ ಇಲ್ಲ, ಆಮೇಲೆ ಎಲ್ಲೂ ಕಾಣಿಸ್ಕೊಳ್ತಿಲ್ಲ ದರ್ಶನ್ ಅವರು, ಅಂದ್ರೆ ಜೈಲ್ ಒಳಗೇನೆ ಇದ್ದಾರೆ. ಹಾಗಾಗಿ ಈ ಒಂದು ಸನ್ನಿವೇಶ ಅವರ ಸೆಲೆಬ್ರಿಟಿಗಳಿಗೆ ಬೇಸರವಾಗಿದೆ. ಯಾಕಂದ್ರೆ ಸಿನಿಮಾ ಏನು ರಿಲೀಸ್ ಆಗ್ತಾ ಇದೆ, ದರ್ಶನ್ ಅವರ ಸುಳಿವಿಲ್ಲ. ಇನ್ನೇನಾದ್ರೂ ದರ್ಶನ್ ಅವರು ಬಂದ್ರೆ ಹೇಗಿರುತ್ತೆ, ಈ ಒಂದು ಸಿನಿಮಾಕ್ಕೆ ಏನಾದ್ರೂ ಒಂದು ದರ್ಶನ್ ಅವರು ಸರ್ಪ್ರೈಸ್ ಆಗಿ ಎಂಟ್ರಿ ಕೊಡ್ಬೋದಾ? ಹೌದು, ಕಾದ್ ನೋಡ್ಬೇಕು. ಯಾಕಂದ್ರೆ ದರ್ಶನ್ ಅವರ ಈ ಸಿನಿಮಾಯಿಂದ ಜನಗಳಿಗೆ ಏನ್ ಖುಷಿ ಸಿಗುತ್ತೆ ಅಂದ್ರೆ, ದರ್ಶನ್ ಅವರು ಬೇಗ ಬರ್ಬೇಕು, ಜೈಲಿಂದ ಬೇಗ ಬರ್ಬೇಕು ಅನ್ನೋದೊಂದು ಕಾತ್ರದಿಂದ ಕಾಯ್ತಾ ಇದ್ದಾರೆ. ಅವರೆಲ್ಲ ಅಭಿಮಾನಿಗಳಾಗಿರ್ಬೋದು, ಸಾಕಷ್ಟು ಜನ ಅವರ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ. ಹಾಗಾಗಿ ದರ್ಶನ್ ಅವ್ರು ಏನಾದ್ರೂ ಸಿನಿಮಾ ದಿನ ಸರ್ಪ್ರೈಸ್ ಕೊಡ್ತಾರಾ? ಹೌದು ಅಂತ ಒಂದು ಸುದ್ದಿ ಆಗ್ತಾ ಇದೆ. ಯಾಕಂದ್ರೆ ಇನ್ನೇನು ಬೇಲ್ ಸಿಗ್ಬಹುದು ಅನ್ನೋ ವಿಷಯ ತನಕ ಹೋಗಿದೆ, ಇನ್ನು ಜಾಮೀನ್ ಸಿಗ್ಬಹುದು ಅಂತ ಒಂದು ಮಾತುಕತೆಗಳಾಗ್ತಾ ಇದೆ. ಹಾಗಾಗಿ ದರ್ಶನ್ ಅವ್ರು ಏನಾದ್ರು ಸಿನಿಮಾ ದಿನ ಬರ್ತಾರಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಬಂದ್ರೆ ಸೆಲೆಬ್ರಿಟಿಗಳಿಗೆ ಇನ್ನು ಡಬಲ್ ಹಬ್ಬನೇ, ಈ ಕಡೆ ಸಿನಿಮಾ ರಿಲೀಸು, ಈ ಕಡೆ ದರ್ಶನ್ ಅವರು ಬರ್ತಾರೆ, ಜೈಲಿಂದ ರಿಲೀಸ್ ಆಗ್ತಾರೆ ಅನ್ನೋದು. ಆಮೇಲೆ ಚಿತ್ರತಂಡ ಸಾಕಷ್ಟು ತಯಾರಿಗಳನ್ನ ಮಾಡ್ತಾ ಇದೆ. ದರ್ಶನ್ ಸರ್ ಇಲ್ಲದೆ, ವಿದೌಟ್ ದರ್ಶನ್ ಸರ್ನ್ನ ಇಟ್ಕೊಂಡು ಈ ಸಿನಿಮಾ ಪ್ರಮೋಷನ್ ಸಾಕಷ್ಟು ಕಷ್ಟಪಡ್ತಿದ್ದಾರೆ. ಅವರ ಪತ್ನಿ ಆಗಿರ್ಬೋದು, ಸಾಕಷ್ಟು ವಿಷಯಗಳಲ್ಲಿ ಸಪೋರ್ಟಿವ್ ಆಗಿ ನಿಂತಿರುವಂತ ಅವರ ಪತ್ನಿ ಆಗಿರ್ಬೋದು, ಎಲ್ಲ ನೋಡಿದಾಗ ಈ ಸಿನಿಮಾ ಅಂತೂ ಗೆಲ್ಲೋದು 100% ಅಂತ ಅನ್ಸುತ್ತೆ. ಈ ಎಲ್ಲ ಸಿನಿಮಾಕ್ಕೆ ಕೆಲವೊಂದು ನಾಳೆ ಒಂದು ಟೀಸರ್ ರಿಲೀಸ್ ಆಗ್ತಾ ಇದೆ. ಈ ಟೀಸರ್ಗೆ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ. ಪ್ರತಿಯೊಂದು ಕಮೆಂಟ್ಸ್ ಅಲ್ಲಿ ಆಗ್ಬೋದು, ಪ್ರತಿಯೊಂದು ವಿಡಿಯೋದಲ್ಲಿ ಆಗಿರ್ಬೋದು, ದರ್ಶನ್ ಬಾಸ್, ಡಿ ಬಾಸ್ ಅಂತ ಒಂದು ಜೈಕಾರ ಹಾಕೋದಾಗಿರ್ಬೋದು, ಸಾಕಷ್ಟು ವಿಷಯಗಳಲ್ಲಿ ಡಿ ಬಾಸ್ ಅನ್ನ ಜನರು ನೆನಪಿಸ್ಕೊಳ್ತಾ ಇದ್ದಾರೆ ಈ ಒಂದು ಡೆವಿಲ್ ಸಿನಿಮಾದಿಂದ. ಸೊ ಡೆವಿಲ್ ಸಿನಿಮಾ ಜನಗಳಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ನೋಡೋದಾದ್ರೆ, ಹೌದು, ದರ್ಶನ್ ಅವರ ತುಂಬಾ ಲಾಂಗ್ ಗ್ಯಾಪ್ ಇಂದ ಮತ್ತೆ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸಾಕಷ್ಟು ಗ್ಯಾಪ್ ಆಯ್ತು ಈ ಸಿನಿಮಾದಂದ್ರೆ, ಅವರ ಜೈಲಿನ ಇದಾಗಿರ್ಬೋದು, ಕೆಲವಷ್ಟು ಜಂಜಾಟಗಳಾಗಿರ್ಬೋದು, ಕೆಲವಷ್ಟು ಜೈಲ್ಗಳ ಒಂದು ಸಮಸ್ಯೆಗಳಾಗಿರ್ಬೋದು, ಈ ಒಂದು ವಿಷಯಗಳಲ್ಲಿ ಡೆವಿಲ್ ಸಿನಿಮಾ ಮುಂದೆ ಹೋಗ್ತಾನೆ ಇತ್ತು, ರಿಲೀಸ್ಗಂತ ಕಾಯ್ತಾ ಇತ್ತು. ಆಮೇಲೆ ಈಗ ಅದು ಕಾಲ ಕೂಡಿ ಬಂದಿದೆ ಅಂತಾನೆ ಹೇಳ್ಬೋದು. ಇದು ನಮ್ಮ ಸೆಲೆಬ್ರಿಟಿಗಳಿಗೆ ಅಂದ್ರೆ ಡಿ ಬಾಸ್ ಅವರ ಸೆಲೆಬ್ರಿಟಿಗಳಿಗೆ ಒಂದು ಹಬ್ಬದ ಊಟ ಅಂತಾನೆ ಹೇಳ್ಬೋದು. ಹಾಗೆ ಡೆವಿಲ್ ಸಿನಿಮಾಕ್ಕಾಗಿ ಸಾಕಷ್ಟು ಜನ ಕಾಯ್ತಿದ್ದಾರೆ. ಶೋ ಅನ್ನ ಬೆಳಿಗ್ಗೆನೂ ಇಟ್ಟಿದ್ದಾರೆ, ಅಂದ್ರೆ ಮಾರ್ನಿಂಗ್ ಶೋನ ಇಟ್ಟಿದ್ದಾರೆ. ಯಾಕಂದ್ರೆ ಗೊತ್ತಲ್ಲ ಡಿ ಬಾಸ್ ಅವರ ಕ್ರೇಜ್ ಹೇಗಿದೆ ಅಂತ. ಹಾಗಾಗಿ ಎಲ್ಲರೂ ಬೆಳಿಗ್ಗೆನೆ ಬಂದು ಸಿನಿಮಾ ನೋಡ್ತಾರೆ. ಫಸ್ಟ್ ಶೋ ನೋಡೋಕ್ಕೂ ತುಂಬಾ ಜನ ಕಾಯ್ತಾ ಇದ್ದಾರೆ. ಕೆಲವಷ್ಟು ವಿಡಿಯೋಗಳಲ್ಲೂ ನಾವು ನೋಡಿದೀವಿ ಡಿ ಬಾಸ್ಗಾಗಿ ಕಾಯೋದಾಗಿರ್ಬೋದು, ಅಥವಾ ಡಿ ಬಾಸ್ ಪರವಾಗಿ ಮಾತಾಡೋದಾಗಿರ್ಬೋದು. ಆಮೇಲೆ ಅವರ ಜೈಲಲ್ಲಿ ಅವರನ್ನ ಏನಾದ್ರೂ ಇನ್ನೊಂದು ಸೆಲ್ಗೆ ಕರ್ಕೊಂಡು ಹೋಗೋ ಅಥವಾ ಕೋರ್ಟಿಗೆ ಕರ್ಕೊಂಡು ಹೋಗುವ ಸಿಚುವೇಶನ್ ಅಲ್ಲಿ ಸೆಲೆಬ್ರಿಟಿಗಳು ಲೈನಲ್ಲಿ ನಿಂತ್ಕೊಂಡು ಅವರ ಬಗ್ಗೆ ಜೈಕಾರ ಮಾಡೋದಾಗಿರ್ಬೋದು, ದರ್ಶನ್ ಅವ್ರ ಬಗ್ಗೆ ಮಾತಾಡೋದಾಗಿರ್ಬೋದು, ಈ ತರ ಎಲ್ಲ ನೋಡಿದಾಗ ಪಕ್ಕ ಜನರು ಡೆವಿಲ್ ಸಿನಿಮಾಕ್ಕಾಗಿ ಕಾಯ್ತಾ ಇದ್ದಾರೆ. ದರ್ಶನ್ ಅವರನ್ನ ಪರದೆ ಮೇಲೆ ನೋಡ್ಲಿಕ್ಕೆ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬೇಕು. ನಿನ್ನೆ ಒಂದು ಪ್ರೆಸ್ ಮೀಟ್ ನಡೀತು, ಅಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಆಯ್ತು. ಸಿನಿಮಾ ತಂಡ ಯಾವ ರೀತಿ ತಯಾರಿ ಮಾಡ್ಕೊಂಡಿದೆ, ಅವರು ಕೂಡ ಅಷ್ಟೇ ದರ್ಶನ್ ಅವ್ರಿಗೆ ಕಾಯ್ತಾ ಇದ್ದಾರೆ. ದರ್ಶನ್ ಅವ್ರು ಇದ್ದಿದ್ರೆ ಆ ಒಂದು ಸಿನಿಮಾಕ್ಕೆ ಕಳೆ ಇರ್ತಿತ್ತು. ಅಂದ್ರೆ ಆ ಒಂದು ಪ್ರೆಸ್ ಮೀಟಿಂಗ್ ಆಗಿರ್ಬೋದು, ಅಥವಾ ಒಂದು ತಯಾರಿ ಮಾಡ್ಕೊಳ್ಳೋದಾಗಿರ್ಬೋದು, ಪ್ರಮೋಷನ್ಗಾಗಿರ್ಬೋದು, ಸಾಕಷ್ಟು ವಿಷಯಕ್ಕೆ ದರ್ಶನ್ ಅವರು ಸಪೋರ್ಟಿವ್ ಆಗಿ ನಿಲ್ತಾರೆ, ಪ್ರತಿಯೊಂದು ವಿಷಯಕ್ಕೂ ಅಷ್ಟೇ. ಹಾಗಾಗಿ ನಿನ್ನೆನೂ ಕೂಡ ಆ ಒಂದು ಮಾತುಗಳನ್ನ ಹೇಳಿ ನೆನಪಿಸ್ಕೊಳ್ತಿದ್ರು ಡೈರೆಕ್ಟರ್. ಇನ್ನು ದರ್ಶನ್ ಬರ್ತಾರಾ ಇಲ್ವಾ ಅನ್ನೋದು ಒಂದು ಗೊಂದಲ ಇದೆ. ಯಾಕಂದ್ರೆ ಆ ಸಿನಿಮಾದ
ಟೀಸರ್ ನಾಳೆ ರಿಲೀಸ್ ಆಗ್ತಾ ಇದೆ. ಅದಕ್ಕಿಂತ ಮುಂಚೆ ಒಂದು ವಿಡಿಯೋ ಕೂಡ ಬಿಡುಗಡೆ ಆಗಿತ್ತು. ಆ ವಿಡಿಯೋದಲ್ಲಿ ನಾನು ಬರ್ತಾ ಇದ್ದೀನಿ ಚಿನ್ನ ಅನ್ನೋ ಒಂದು ಮಾತನ್ನ ದರ್ಶನ್ ಅವ್ರು ಹೇಳ್ತಾರೆ. ಸೊ ಇದೆಲ್ಲೋ ಒಂದ್ ಕಡೆ ಅವರ ಫ್ಯಾನ್ಸ್ ಗಳಿಗೆ ಗೊಂದಲ ಉಂಟಾಗಿದೆ. ಅಂದ್ರೆ ಒಂದು ದರ್ಶನ್ ಅವ್ರು ನಿಜವಾಗ್ಲೂ ಬರ್ತಿದ್ದಾರೆ ಅಥವಾ ಸಿನಿಮಾ ಮೂಲಕ ಬರೋದಂತ ಈ ಒಂದು ಮಾತನ್ನ ಹೇಳಿದ್ದಾರೆ ಅನ್ನೋದು ಗೊಂದಲ ಆಗ್ತಾ ಇದೆ. ಬಟ್ ಇದೆಲ್ಲ ಕಾದ್ ನೋಡ್ಬೇಕಾದ್ರೆ ದರ್ಶನ್ ಅವರು ಇನ್ನೇನ್ ಬರ್ಬೋದು ಅನ್ನೋದೊಂದು ಈಗ ಒಂದು ಸುದ್ದಿ ಆಗ್ತಾ ಇದೆ. ಅಂದ್ರೆ ಬೇಲ್ ಸಿಗ್ಬೋದು, ಈ ಒಂದು 2 ದಿನದಲ್ಲಿ 3 ದಿನದಲ್ಲಿ ಒಂದು ಬೇಲ್ ಸಿಗ್ಬೋದು ಅನ್ನೋ ಒಂದು ತಯಾರಿ ನಡೀತಾ ಇದೆ. ಅಂದ್ರೆ ಬೇಲಿಗಾಗಿ ದರ್ಶನ್ ಅವರ ಜಾಮೀನಿಗಾಗಿ ಸಾಕಷ್ಟು ಜನ ಕಾಯ್ತಾ ಇದ್ದಾರೆ. ಆಮೇಲೆ ಅವರ ಪತ್ನಿ ಆಗಿರ್ಬೋದು ಸಾಕಷ್ಟು ಆಚೆ ಈಚೆ ಓಡಾಡೋದನ್ನ ಮಾಡಿದ್ದಾರೆ. ಸೊ ಹಾಗಾಗಿ ದರ್ಶನ್ ಅವರಿಗೆ ಬೇಲ್ ಸಿಗ್ಬೋದು. ಅವರ ಸಿನಿಮಾ ದಿನನೇ ಅವ್ರು ರಿಲೀಸ್ ಆಗ್ತಾರಾ ಅನ್ನೋದು ಪ್ರಶ್ನೆ ಆಗುತ್ತೆ. ಎಸ್, ಸಿನಿಮಾ ದಿನ ರಿಲೀಸ್ ಆಗಿದ್ರೆ ಡಬಲ್ ಧಮಾಕ್ ಅಂತ ಹೇಳ್ಬೋದು. ಅವರ ಫ್ಯಾನ್ಸ್ಗಳಿಗೆ, ಅವರನ್ನ ಪ್ರೀತಿಸೋ ಜನಗಳಿಗೆ ಇದು ಡಬಲ್ ಧಮಾಕ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಕಾದು ನೋಡ್ಬೇಕು ಸಿನಿಮಾದಿಂದ ದಚ್ಚು ಬರ್ಬೋದಾ ಅನ್ನೋದು. ಅವರ ಸೆಲೆಬ್ರಿಟೀಸ್ಗಳು ವೇಟಿಂಗ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ವೇಟಿಂಗ್ ಅನ್ನ ಅವ್ರೇನಾದ್ರೂ ಕನ್ಸಾಗೆ ಉಳಿಸ್ತಾರ ಅಥವಾ ನಿಜವಾಗ್ಲೂ ದರ್ಶನ್ ಅವ್ರು ಎಂಟ್ರಿ ಕೊಡ್ತಾರ, ಒಂದು ಸರ್ಪ್ರೈಸ್ ಅವರ ಸೆಲೆಬ್ರಿಟಿಗಳಿಗೆ ಸರ್ಪ್ರೈಸ್ ಆಗಿ ಬರ್ಬೋದಾ, ಬೇಲ್ ಸಿಗ್ಬೋದಾ ಅನ್ನೋದು ಒಂದು ಪ್ರಶ್ನೆ ಆಗ್ತದೆ. ಇನ್ನು 11ಗೆ ಅಂದ್ರೆ 11ನೇ ತಾರೀಕು ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಾಳೆ ಒಂದು ಟೀಸರ್ ಕೂಡ ಬಿಡುಗಡೆ ಆಗ್ತಾ ಇದೆ. ಸೊ ಇದಕ್ಕೆಲ್ಲ ಅವರ ಸೆಲೆಬ್ರಿಟೀಸ್ಗಳು ಅಂದ್ರೆ ಅವರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇನ್ನು ಏನೆಲ್ಲ ಅಪ್ಡೇಟ್ ಸಿಗುತ್ತೆ ಅಂತ ನೋಡ್ಬೇಕು. ಯಾಕಂದ್ರೆ ದರ್ಶನ್ ಅವರ ಜೈಲಿಂದ ದರ್ಶನ್ ಅವರು ಜೈಲು ಒಳಗಿರೋದು ಸಾಕಷ್ಟು ಜನಗಳಿಗೆ ಬೇಜಾರಾಗಿರ್ಬೋದು. ಅಂದ್ರೆ ಬೇಜಾರಿದೆ ಅವರ ಅವರ ಅಭಿಮಾನಿಗಳಿಗೆ ಬೇಜಾರಿರ್ಬೋದು. ಹಾಗಾಗಿ ದರ್ಶನ್ ಅವ್ರು ಏನಾದ್ರು ಸರ್ಪ್ರೈಸ್ ಆಗಿ ಎಂಟ್ರಿ ಕೊಟ್ರೆ ಅಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅವರ ಅಭಿಮಾನಿಗಳಿಗೆ. ಸೊ ಏನೆಲ್ಲ ಅಪ್ಡೇಟ್ ಸಿಗುತ್ತೆ, ದರ್ಶನ್ ಅವ್ರು ನಿಜವಾಗ್ಲೂ ಬರ್ಬೋದಾ ಅಥವಾ ಸಿನಿಮಾದ ಮೂಲಕ ನಾನು ಬರ್ತಾ ಇದ್ದೀನಿ ಚಿನ್ನ ಅನ್ನೋ ಒಂದು ಸುಳಿವನ್ನ ಕೊಡ್ತಾರಾ, ಇದೆಲ್ಲ ನಾವು ಸಿನಿಮಾ ರಿಲೀಸ್ ಆಗೋ ತನಕ ಕಾಯ್ಬೇಕು. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.